ಕಬಡ್ಡಿ. ಇದನ್ನ 12 ಜನ ಆಡ್ತಾರೆ, 7 ಜನ ಒಳಗೆ ಆಡ್ತಾರೆ, 9 ಜನ ಎಕ್ಸ್ಟ್ರಾ ಪ್ಲೇಯರ್ಸ್ ಇರ್ತಾರೆ. ಈ ಆಟದ ಹೆಸರು ಟೇಬಲ್ ಟೆನ್ನಿಸ್. 5 ಮೆಂಬರ್ಸ್ ಇರ್ತಾರೆ, 2 ಮೆಂಬರ್ಸ್ ಆಟ ಆಡ್ತಾರೆ, 3 ಮೆಂಬರ್ಸ್ ಎಕ್ಸ್ಟ್ರಾ ಪ್ಲೇಯರ್ಸ್. ಈ ಆಟದ ಹೆಸರು ಕುಸ್ತಿ. ಇದನ್ನು ಕಾಂಪಿಟಿಂಗ್ ಸ್ಪೋರ್ಟ್ಸ್ ಅಂತ ಕರೀತಾರೆ. ಇದರ ಹೆಸರು ಬಾಲ್ ಬ್ಯಾಡ್ಮಿಂಟನ್. ಇದರಲ್ಲಿ 10 ಮೆಂಬರ್ಸ್ ಆಡ್ತಾರೆ, ಒಂದು ಕೋಟಲ್ಲಿ 5 ಮೆಂಬರ್ಸ್ ಆಡ್ತಾರೆ, ಇನ್ನೊಂದು ಕೋಟಲ್ಲಿ 5 ಮೆಂಬರ್ಸ್ ಆಡ್ತಾರೆ. ಇದೊಂದು ಗ್ರೂಪ್ ಸ್ಪೋರ್ಟ್ಸ್ ಆಗಿದೆ. ಫುಟ್ಬಾಲಲ್ಲಿ 2 ಫಸ್ಟು ಮತ್ತು ಇದು ಇಂಟರ್ನ್ಯಾಷನಲ್ ಗೇಮು, ಮತ್ತು ಇದರಲ್ಲಿ ಪ್ಲೇಯರ್ಸ್ ಕಡೆ 2 ಟೀಮ್ ಆಗಿ ಆಡ್ತಾರೆ. ಇದು ಚಿನ್ನಸ್ವಾಮಿ ಸ್ಟೇಡಿಯಂ. ಇದು ಬಂದ್ಬಿಟ್ಟು ಒಂದು ಟೀಮಲ್ಲಿ 11 ಜನ ಆಡ್ತಾರೆ. ಎಷ್ಟು ಕ್ರೇಜ್ ಇರುವಂಥ ಒಂದು ಕ್ರಿಕೆಟ್ ಸ್ಪೋರ್ಟ್ಸ್ ಆಗಿದೆ. ಇದ್ರ ಹೆಸರು ಈ ಗೇಮ್ ಹೆಸರು ಖೋಖೋ. ಇದರಲ್ಲಿ 12 ಜನ ಇರ್ತಾರೆ, 9 ಜನ ಒಳಗಾಡ್ತಾರೆ, 3 ಜನ ಸಬ್ಸ್ಟಿಟ್ಯೂಟ್ ಪ್ಲೇಯರ್ಸ್ ಆಗಿ ಆಡ್ತಾರೆ. ಇದು ಕನ್ನಡ. ಇದರ ಹೆಸರು ಬಾಕ್ಸಿಂಗ್. ಇದರಲ್ಲಿ 2 ಗುದ್ದಾಡುತ್ತಾ ಗ್ಲೌಸ್ಗಳನ್ನು ಧರಿಸಿ ಆಟ ಆಡುತ್ತಾರೆ. ಇದು ಬಂದ್ಬಿಟ್ಟು ಯೋಗ. ನಮ್ಮ ದೇಹಕ್ಕೆ ಅತಿ ಹೆಚ್ಚಾಗಿ ಬೇಕಾಗುವಂಥದ್ದು, ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ. ಇದು ಬಂದ್ಬಿಟ್ಟು ಸೂರ್ಯ ನಮಸ್ಕಾರ, ಇದು ಚಂದ್ರ ನಮಸ್ಕಾರ, ಇದು ಔಷಧ. ಇದನ್ನು ಯಾವುದೇ ಪ್ಲೇಸ್ನಲ್ಲೂ ನನ್ನ ಹೆಸರು ಶ್ರೀನಿವಾಸ ಬಿ. ಪಲ್ಲಾಗಟ್ಟಿಯ ಒಬ್ಬ ಕಲಾ ಮತ್ತು ವಾಣಿಜ್ಯ ಪ್ರಥಮ ದರ್ಜೆ ಕಾಲೇಜು ಕಿಪ್ಟೂರಿನ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ 5/12/2025 ನಮ್ಮ ಕಲ್ಪತರು ವಿದ್ಯಾಸಂಸ್ಥೆ ಪಲ್ಲಗಟ್ಟಿ ಅಡವಪ್ಪ ಕಾಲೇಜಿನಲ್ಲಿ PUC ವಿದ್ಯಾರ್ಥಿಗಳಿಗಾಗಿ ಸಾಂಸ್ಕೃತಿಕ ಸ್ಪರ್ಧೆಗಳು ಹಾಗೂ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಈ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಒಂದು ಕ್ರೀಡಾ ವಸ್ತು ಪ್ರದರ್ಶನಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ದಿನ ಈ ಒಂದು ವಸ್ತು ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ಹಲವಾರು ವಿದ್ಯಾರ್ಥಿಗಳು ಭಾಗಿಯಾಗಿ ಹಲವಾರು ಕ್ರೀಡಾ ಮಾದರಿಗಳನ್ನು ಮಾಡಿ ಈ ಒಂದು ಪ್ರದರ್ಶನಕ್ಕೆ ಇಟ್ಟು ಅದರ ಬಗ್ಗೆ ಕೂಲಂಕಷವಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಇದು ತುಂಬ ನಮ್ಮ ವಿದ್ಯಾರ್ಥಿಗಳು ಶ್ರಮಪಟ್ಟು ಮಾಡಿದ್ದಾರೆ ಅನಿಸ್ತದೆ. ತುಂಬ ಖುಷಿ ಆಗ್ತಾ ಇದೆ. ನಾನು ನಮ್ಮ ವಿದ್ಯಾರ್ಥಿಗಳನ್ನು ಅಪ್ರಿಷಿಯೇಷನ್ ಮಾಡ್ತಾ ಇದ್ದೇನೆ ಈ ವಿಷಯದಲ್ಲಿ. ಧನ್ಯವಾದಗಳು.